ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಅನ್ಲೀಶ್ ಕನ್ನಡ. ಇದು ಸೀಸನ್ 10 ಬಿಗ್ ಬಾಸ್ ಕನ್ನಡ ರಿವ್ಯೂ ಡೇ 92. ಮೊದಲಿಗೆ ಸಂಡೇ ಎಪಿಸೋಡ್ ನೈಟ್ ಮೈಕಲ್ ಎಲಿಮಿನೇಟ್ ಆದಮೇಲೆ ಸ್ವಲ್ಪ ತೋರಿಸಿದ್ರು. ಅದರಲ್ಲಿ ಇಬ್ಬಿಬ್ಬರಾಗಿ ಪೇರಾಗಿ ಕೂತಿದ್ರು. ವರ್ತೂರ್ ಸಂತೋಷ್, ತುಕಾಲಿ ಸಂತೋಷ್ ಆ್ಯಸ್ ಯೂಶುವಲ್ ಬಿಗ್ ಬ್ಯಾಗ್ ಮೇಲೆ. ಆಮೇಲೆ ನಮ್ರತಾ, ವಿನಯ್, ಕಾರ್ತಿಕ್ಕು, ಸಂಗೀತ. ಕಾರ್ತಿಕ್ಕು ಸಂಗೀತ ನೋಡ್ಬಿಟ್ಟು ಏನಪ್ಪ ತಿರ್ಗಾ ಅದೇ ಕಥೆನಾ ಹಳೆ ಕಥೆನಾ ಅಂತ ಇಟ್ಕೊಂಡಿದ್ರೆ, ಆದರೆ ಬೇರೆ. ಆಮೇಲೆ ಇವ್ರು ಯಾರು ತುಕಾಲಿ ಸಂತೋಷು ವರ್ತೂರ್ ಸಂತೋಷ್ ಕೂತ್ಕೊಂಡು ಮಾತಾಡ್ತಾಯಿದ್ರು. ಇನ್ನೇನು 2-3 ವಾರ ಆಮೇಲೆ ಏನಾಗ್ತಾರೋ, ಅವ್ರು ಯಾರೋ ನಾವು ಯಾರೋ ಅಂತ ತಿಳ್ಕೊಂಡು ಅವ್ರು ಮಾತಾಡ್ತಾಯಿದ್ರು. ಈ ಕಡೆ ಕಾರ್ತಿಕ್ಕು ಮತ್ತು ಸಂಗೀತ ಅವರು ಹಳೆ ವಿಷಯ ತೊಗೊಂಡು ಮಾತಾಡ್ತಾಯಿದ್ರು. ಯಾಕೆ 1 ತಿಂಗಳಿಗೆ ಮುಂಚೆ ಈ ಥರ ಇದ್ರಿ, 1 ತಿಂಗಳಾದಮೇಲೆ ಆ ಥರ ಆಗ್ಬಿಟ್ರಿ ಅಂತೇಳ್ಬಿಟ್ಟು ಸಂಗೀತ ಕಾರ್ತಿಕ್ ಮಾತಾಡ್ತಾಯಿದ್ರು. ಏನೋ ಫ್ರೆಂಡ್ಶಿಪ್ಪಾಗಿ ಮಾತಾಡ್ತಾ ಅಂದರೆ ಜಗಳಕ್ಕೋಸ್ಕರ ಮಾತಾಡ್ತಾಯಿದ್ರು. ಏನಕ್ಕೆ ಆ ಥರ ನೀವು ಹೇಳಿದ್ರಿ ವೀಕೆಂಡ್ ಎಪಿಸೋಡಲ್ಲಿ? ಇವ್ರಿಗೆ ನಮ್ಮ ಕಾರ್ತಿಕ್ ಅವ್ರಿಗೆ ಗೊತ್ತಲ್ಲ, ಕ್ಲಾರಿಟಿ ಬೇಕಂತ ಸಂಗೀತ ಅವ್ರು ಏನೋ ಮಾತಾಡ್ಕೊಂಡು ಕ್ಲಾರಿಟಿ ಕೊಡ್ತಾಯಿದ್ರು. ಇಲ್ಲಿ ನಮ್ರತಾ ಮತ್ತು ವಿನಯ್ ಮಾತಾಡ್ತಿದ್ರು. ತುಂಬ ತಪ್ಪು ಅವ್ರು ಮಾತಾಡ್ತಾ ಇರೋದು. ಆ್ಯಕ್ಚುಲಿ ಇವ್ರು ನಮ್ರತಾ ಅವ್ರು ಹೇಳ್ತಾರೆ, ತುಕಾಲಿ ಸಂತೋಷ್ ಅವರು ಮೈಕಲ್ ಹೋದ್ಮೇಲೆ ಏನಕ್ಕೆ ಅಷ್ಟು ಹತ್ರ, ಏನು ಅಷ್ಟು ಬಾಂಡಿಂಗಾ, ಆ ಲೆವೆಲ್ಗೆ ಹೇಳ್ಬೇಕಾ ಅಂತ ಹೇಳೋರು. ವಿನಯ್ ಅವರೂ ಹೌದು, ನಮ್ಮ ಹತ್ರ ತಾನೇ ಜಾಸ್ತಿ ಇದ್ದಿದೆ ಮೈಕಲ್ಲು, ಅವ್ರಿಗೇನಿದೆಯೋ ಅಂತೇಳಿ. ಅದರಲ್ಲಿ ಏನಿದೆ, ಯಾವುದೋ ಒಂದು ಇನ್ಸಿಡೆಂಟ್ಲಿ ಅವ್ರಿಗೆ ಇವ್ರಿಗೂ ಬಾಂಡಿಂಗ್ ಆಗಿರುತ್ತೆ. ಅದ್ರ ಬಗ್ಗೆ ಇವ್ರು ಮಾತಾಡೋದು ಏನು ತಪ್ಪು? ಅದೇನೆಂದರೆ, ಆ ವೀಕೆಂಡ್ ಎಪಿಸೋಡಲ್ಲಿ ನಮ್ರತಾನ ಹಾರ್ಟ್ ಸರಿ ಇಲ್ಲ ಅಂತ ಹೇಳಿದ್ರಲ್ಲ ತುಕಾಲಿ, ಅವ್ರಿಗೆ ಏನಾದರೂ ಒಂದು ಮಾಡಬೇಕು ಅಂತ ಹೇಳಿ ಮಾತಾಡ್ತಾರೆ. ಇದು ಆ್ಯಕ್ಚುಲಿ ತಪ್ಪು. ನಮ್ರತಾ ಅವ್ರ ಬಗ್ಗೆ ಒಳ್ಳೆ ಮಾತುಗಳು ಹೇಳೋದು ಬಿಟ್ಟೀಗ ಈ ಥರ ಮಾತುಗಳು ಆಡ್ಬೇಕು ಅನಿಸ್ತಾ ಇದೆ. ಒಂದು ಸಲ ನಾಮಿನೇಟಿಗೆ ಬಂದರೆ ಗೊತ್ತಾಗುತ್ತೆ, ನಾಮಿನೇಷನ್ ಬಂದರೆ ಗೊತ್ತಾಗುತ್ತೆ ಏನು ಅಂತ. ಇದಾದಮೇಲೆ ಡೇ 92 ಎಪಿಸೋಡ್ ಮಾರ್ನಿಂಗ್ ತೋರಿಸಿದ್ರು. ಯಥಾ ಪ್ರಕಾರ ಎಲ್ಲರದು ಡ್ಯಾನ್ಸ್ ಎಲ್ಲ ಆಯಿತು. ಡ್ಯಾನ್ಸ್ ಎಲ್ಲ ಆದಮೇಲೆ ಒಂದು ಟಾಸ್ಕ್ ಕೊಟ್ಟರು. ಏನು ಟಾಸ್ಕ್ ಅಂದರೆ, ಈ ಬಾಲ್ನ ತೊಗೊಂಡು ಕಾಲಿಂದನೇ ಪಾಸ್ ಮಾಡಬೇಕು. ಮಲ್ಕೊಂಡು ಕಾಲಿಂದನೇ ಪಾಸ್ ಮಾಡಿ ಅದರ ಬ್ಯಾಸ್ಕೆಟಲ್ಲಿ ಹಾಕ್ಬೇಕು, ಕಾಲಲ್ಲೇ ಹಾಕಬೇಕು ಅಂತ. ಗೊತ್ತಲ್ವಾ, ಇವ್ರು ಸಂಗೀತ ಅವರು ಎಲ್ಲದಕ್ಕೂ ನಾವು ಮುಂದೆ ಅಂತ ಹೋಗಿ ಲಾಸ್ಟಲ್ಲಿ ಏನಾಗದಿರೋ ಬರ್ತಾರಲ್ಲ, ಆ ಥರ ಪ್ರತಾಪು, ಕಾರ್ತಿಕ್ಕು, ಆಮೇಲೆ ಇವರು ಯಾರಪ್ಪ ಅದು, ವಿನಯ್, ಸಂಗೀತ, ಇವ್ರು 4 ಜನ ಆಡಿದ್ರು. ಫಸ್ಟು ಸಂಗೀತ ಒಂದು ಬಾಲು ಹಾಕಿಲ್ಲ, ಯಾಕೆ ಲಾಸ್ಟಲ್ಲಿ ಕೂತಿದ್ರು. ನೆಕ್ಸ್ಟು ಚೇಂಜ್ ಮಾಡ್ಕೋಬೋದು ಅಂತ ಕೇಳಿ ಬಿಗ್ ಬಾಸ್ ಎಸ್ ಚೇಂಜ್ ಮಾಡ್ಬೋದು ಅಂತೇಳಿದ್ರೆ, ನೆಕ್ಸ್ಟು ಕಾರ್ತಿಕ್ಕು, ಪ್ರತಾಪು, ಆಮೇಲೆ ಇವರು ಯಾರು ಸಂಗೀತ ಅವರು, ಆಮೇಲೆ ವಿನಯ್ ಆಲ್ಮೋಸ್ಟ್ ಒಂದು 8 to 9 ಬಾಲ್ಸ್ ಹಾಕಿದ್ರು ಕರೆಕ್ಟಾಗಿ. ಇದು ಮೊದಲೇ ಮಾಡಿದರೆ ಇನ್ನೂ ಜಾಸ್ತಿನೇ ಆಗ್ತಾಯಿತ್ತೇನೋ. ಎಲ್ಲೇ ಅವ್ರು ಸಂಗೀತ ಅವರು ಎಲ್ಲಿ ಬಿಡೋದು ಅವರು. ಇದಾದಮೇಲೆ ಒಂದು ಟಾಸ್ಕ್ ಬರುತ್ತೆ. ಆ ಟಾಸ್ಕಲ್ಲೇ ಇದ್ದಿದ್ದು ಮಜಾ ಏನಂದರೆ, ಫಸ್ಟು ನಮ್ರತಾ ಅವ್ರಿಗೆ, ತುಕಾಲಿ ಅವರಿಗೆ, ವರ್ತೂರ್ ಅವರಿಗೆ ಅದೇ ಯಾರು ಫ್ರೆಂಡ್ಶಿಪ್ನ ಮಿಸ್ಯೂಸ್ ಮಾಡ್ತಾರೆ ಅಂತ ಹೇಳಿದಾಗ ನಮ್ರತಾ ಅವ್ರು ಬಂದು ವರ್ತೂರ್ ಬಗ್ಗೆ ತುಕಾಲಿ ಅವರು ಹೇಳಿದರು. ಆ ಇನ್ಸಿಡೆಂಟ್ ನನಗೆ ಜ್ಞಾಪಕ ಇದೆ. ಬಟ್ ತುಕಾಲಿ ಅವರು ನಾನು ಹೇಳಿದಂಥ ಇವನ್ ವರ್ತೂರ್ ಹತ್ರನೂ ಹೇಳಿದರು. ಅದನ್ನು ತಗೊಬಂದು ಈ ಟಾಸ್ಕಲ್ಲಿ ಹೇಳಿದ್ದು ಅದೇನಪ್ಪ, ಅದನ್ನೇ ಅವ್ರು ಹೇಳಿದ್ದು ತುಕಾಲಿ ಅವರು ಕರೆಕ್ಟಾಗಿ. ಹಾರ್ಟ್ ಸರಿ ಇಲ್ಲ, ಅವ್ರ ಕೆಲಸ ಆಗಬೇಕಂದ್ರೆ ಇದು ಮಾಡ್ತಾರೆ ಅಂತ. ಸಂಗೀತ ಅವ್ರಿಗೂ ತುಕಾಲಿ ಅವ್ರಿಗೂ, ಸಂಗೀತ ಅವ್ರಿಗೆ ಇವರು ತುಕಾಲಿ ಅವ್ರು ಕೊಟ್ಟರು. ಎಮೋಷ್ನಲ್ ಆಗಿ ಇವ್ರು ಇದು ಮಾಡ್ತಾರೆ ಅಂತೇಳಿ ಕರೆಕ್ಟ್. ಅದು ಅವ್ರ ಕೆಲಸ ಆಗಬೇಕಂದ್ರೆ ಏನು ಬೇಕಾದ್ರೂ ಮಾಡ್ತಾರೆ ಸಂಗೀತ ಅವರು. ಎಮೋಷ್ನಲ್ ಆಗಿ ಇದು ಮಾಡೋರು ಅಂತೇಳಿದಕ್ಕೆ ಇವರು ಸಂಗೀತ ಅವ್ರದ್ದು ಒಂದು ಹ್ಯಾಬಿಟ್ ಇದೆ, ಯಾರು ಏನೇ ನೆಗೆಟಿವ್ ಹೇಳಿದ್ರು ಒಪ್ಕೊಳ್ಳಲ್ಲ. ಬಟ್ ಅವ್ರು ಹೇಳಿದ್ರೆ ಎಲ್ಲರೂ ಒಪ್ಕೋಬೇಕು. ಒಬ್ಬರನ್ನ ಮಾತಾಡೋಕ್ಕೆ ಬಿಡಲ್ಲ. ಅದು ಏನು ಡೀಸೆನ್ಸಿನ ಗೊತ್ತಿಲ್ಲ. ಮಾತಾಡ್ತಾಯಿದ್ರೆ ಅವ್ರು ವಾದಿಸೋಕ್ಕೆ ಬಿಡಲ್ಲ. ಮಾತಾಡ್ತಾಯಿದ್ರೆ ನನಗೆ ಹೆಂಗೆ ಅನಿಸ್ತಂದರೆ, ಯಾವರಪ್ಪ ಇವರು ಅಂತ. ಹೊರಗಡೆ ಇದ್ದಿದ್ರೆ ಈ ಥರ ಮಾತಾಡಿದರೆ ಒಂದು ಬಿಟ್ಟಿರೋರು, ಅವರು ಒಳಗಿದ್ದಾರೆ ಅಂತ ಸೈಲೆಂಟಾಗಿದ್ದಾರೆ. ಈ ಥರ ಒಳಗಿದ್ದು ಸೈಲೆಂಟಾಗಿದ್ದು ತುಂಬ ಜನ ಇದ್ದಾರೆ. ಅದಕ್ಕೂ ಬರ್ತೀನಿ. ನೆಕ್ಸ್ಟು ಇವರು ಕಾರ್ತಿಕ್ಕು, ತನಿಷಾ ಮತ್ತು ಸಂಗೀತ
ಅವಾಗ್ಲೂ ಇವರು ಕಾರ್ತಿಕ್ ಅವ್ರು ಹೇಳ್ತಾ ಇದ್ದಾರೆ, ಇದು ಸಂಗೀತ ಅವ್ರು ಈ ಥರ ಮಾಡಿದ್ರು ಅಂತ. ಅವ್ರು ಹೇಳಿದ್ದಕ್ಕೆ ತಿರ್ಗಾ ನಾನು ಅವ್ರು ಕೊಟ್ಟರು ಅಂತ ನಾನು ಕೊಡ್ತಾ ಇಲ್ಲ, ಇನ್ನೇನು ಡೈರೆಕ್ಟಾಗಿ ಕಾಣ್ತಾ ಇದೆ ಅವ್ರು ಕೊಟ್ಟಿರೋದಕ್ಕೆ ಇವ್ರು ಕೊಡ್ತಾ ಇರೋದು ಅಂದ್ಬಿಟ್ಟು. ಅದರಲ್ಲಿ ಒಂದು ಡೈಲಾಗ್ ಬೇರೆ, ಅದು ಸ್ಲೋಗನ್ನು, ಅವ್ರು ಕೊಟ್ಟಿದ್ದು ಅಂತ ನಾನು ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು. ತನೀಶ್ ಅವ್ರು ಸೂಪರಾಗಿ ಮಾತಾಡೋರು, ಒಂದೊಂದು ಕಡೆನೂ ಎಳೆದು ಕರೆಕ್ಟಾಗಿ ಅವ್ರನ್ನ ಕೌಂಟ್ರ್ ಮಾಡಿಬಿಟ್ರು. ಅವ್ರಿಗೇನು ಮಾತಾಡೋಕ್ಕಾಗಿಲ್ಲ, ಎಲ್ಲದಕ್ಕೂ ಅವ್ರ ಆ್ಯಕ್ಷನ್ನು ಬಾಡಿ ಲ್ಯಾಂಗ್ವೇಜ್ ಮಾಡೋಲ್ಲ, ಅದನ್ನು ಕರೆಕ್ಟಾಗಿ ಮಾಡಿ ತೋರಿಸ್ತು. ಹಿಂಗೆ ಅಂದ್ಕೊಂಡು ಅವ್ರಿಗೆ ಹೇಗೋಯ್ತು ಸಂಗೀತ ಅವ್ರಿಗೆ ಸೂಪರಾಗಿ ಮಾತಾಡೋರು. ನೆಕ್ಸ್ಟು ನಮ್ರತಾ ಮತ್ತು ವರ್ತೂರು. ಏನು ಹೇಳಿದ್ರು ನಮ್ರತಾ ಹೇಳೋದು ವರ್ತೂರು ಬಿಟ್ಟರೆ ತುಕಾಲಿ. ಯಾವಾಗ ಈ ಸ್ಯಾಟರ್ಡೇ ಎಪಿಸೋಡ್ ಆದಾಗಿಂದಾನೆ. ಬಟ್ ನಮ್ರತಾ ಅವ್ರ ವರ್ತೂರವ್ರಿಗೆ ತುಂಬ ದಿವಸದಿಂದನೇ ಇದೆ ಆ ಜಗಳ. ಏನು ಹೇಳಿದ್ರು ಅವರು, ನಾನು ಏನು ಹೇಳಿದ್ರು ಒಪ್ಕೊಳ್ಳಲ್ಲ, ವರ್ತೂರು ಒಪ್ಕೊಳ್ಳಲ್ಲ ಅಂತೇಳಿ ಅವ್ರು ರಿಟರ್ನ್ ನಮ್ರತಾ ಅವ್ರಿಗೆ ಕೊಡಬೇಕು. ಯಾಕಂದರೆ ಸಾಕಷ್ಟು ಸೆಲ್ಫಿಶ್ ಗೇಮ್ ಆಡಿದ್ದಾರೆ ಅವರು. ಏನು ಆಡದೇ ಇಲ್ವೇನೋ ಆ ಲೆವೆಲ್ಗೆ ಮಾತಾಡಿದ್ದಾರೆ. ಅವ್ರು ಹೇಳಿದರು ಅವ್ರ ಜೊತೆಯಲ್ಲಿ ಇವ್ರನ್ನ ಹೇಳಿದ್ರು, ಅವ್ರ ಜೊತೆಯಲ್ಲಿರೋರಿಗೆ ಯಾರಿಗೂ ನಾಮಿನೇಷನ್ ಇದು ಮಾಡಲ್ಲ, ಬಟ್ ಬೇರೆಯವ್ರಿಗೆ ಮಾಡ್ತಾರೆ ಅಂತ ವರ್ತೂರು ಪರ್ಫೆಕ್ಟಾಗಿ ಹೇಳಿದರು. ನೆಕ್ಸ್ಟು ಡ್ರೋನ್ ಪ್ರತಾಪ್ ಮತ್ತು ವಿನಯ್. ಇದು ಡ್ರೋನ್ ಪ್ರತಾಪ್ ಒಂದು ಕ್ಲಾಸ್ ಕೊಟ್ಬಿಡೋಣ ಫಸ್ಟು. ಯಾಕಂದರೆ ಸೂಪರಾಗಿ ಮಾತಾಡೋದು. ವಿನಯ್ ಅವರು ಇವ್ರು ಪ್ರತಾಪ ಹೇಳಿರ್ತಾರ ಸ್ಯಾಟರ್ಡೇ ಎಪಿಸೋಡಲ್ಲಿ ಇದೆಲ್ಲ ಹೇಳಿದ್ರು, ಅವ್ರ ಜೊತೆ ಇರೋರಿಗೆ ಇದು ಕೊಡಲ್ಲ, ಎಲ್ಲ ಅವ್ರಿಗೆ ಎಂಕರೇಜ್ ಮಾಡಿ ಅವ್ರು ಒಬ್ಬೊಬ್ಬರ ಹೊರಗೆ ಕಳಿಸಿದ್ರು, ಅವ್ರ ಬೆಡ್ಶೀಟ್ ತೊಗೊಂಡು ಇವ್ರು ಹಾಕಿದ್ರು ಅಂತ. ಅವ್ರು ಯಾವ ವಿಷಯದಲ್ಲಿ ಹಾಕಿದ್ರೋ ಏನೋ ಅದು ಬೇರೆ ವಿಷಯ. ತಿರುಗಿಸಿ ಅದನ್ನೇ ಮಾತಾಡ್ತಾಯಿದ್ರು ಇದರಲ್ಲಿ ಲೂಪಲ್ಲಿ. ಆಯಿತಾ? ಇವ್ರದ್ದು ಪ್ರತಾಪ್ ಒಂದು ಪ್ರಾಬ್ಲಮ್ ಇದೆ. ಅದು ಯಾವುದೇ ಟಾಸ್ಕ್ ಬ್ಯಾಡಾಗಿ ಒಬ್ಬರ ಮೇಲೆ ಇದು ಮಾಡಬೇಕು ಅಂತ ಒಂದು ಟಾಸ್ಕ್ ಬಂದರೆ ಅವ್ರಿಗೆ ವಿನಯ್ ಬಿಟ್ಟರೆ ಬೇರೆ ಯಾರು ಕಣ್ಣಿಗೆ ಕಾಣಲ್ಲ. ಫಸ್ಟು ಮೈಕಲ್ ಹೋದ್ರಲ್ಲ, ಈಗ ವಿನಯ್ ವಿನಯ್ ಈ ಥರನೇ ಮಾಡ್ತಾಯಿದ್ರು. ಯಾವುದಾದ್ರು ಬರಲಿ ವಿನಯ್ ಅವರು ಒಂದೇ ಒಂದು ಇದಕ್ಕೆ ವರ್ತೂರು ಕೊಟ್ಟರು, ಇವರು ಅದಕ್ಕೂ ವಿನಯ್ಗೆ ಕೊಡ್ತಾರೆ. ಇದೇನು ಹೇಳೋದು, ಜಲಸೆ ಅಲ್ವ. ಬಟ್ ಇದರಲ್ಲಿ ಸಖತ್ ರೂಡ್ ವರ್ಡ್ಸ್ ಮಾತಾಡಿದ್ರು ಯಾರು, ವಿನಯ್ ಅವರು. ಆ ಲೆವೆಲ್ ರೂಡ್ ಬೇಕಾಗಿರಲಿಲ್ಲ. ಇದ್ರ ಬಗ್ಗೆ ಖಂಡಿತ ಸುದೀಪ್ ಸರ್ ಅವರು ಮಾತಾಡ್ತಾರೆ, ನನಗೆ ಗೊತ್ತು. ಅವರು ವಿನಯ್ ಅವರು ಇವರು ಯಾರು ಡ್ರೋನ್ ಪ್ರತಾಪ್ ಅವರು ಹೇಳ್ತಾ ಇದ್ದಾರೆ, ಈ ಥರ ಅದು ಆಗಿ 2 ದಿವಸ ಆಯಿತು, ಅದನ್ನೇ ಕ್ಯಾರಿ ಮಾಡ್ಕೊಂಡು ಈ ಲೆವೆಲ್ಗೆ ಮಾತಾಡ್ತಾ ಇದ್ದಾರೆ ಅದು ಇದು ಅಂತ. ತಿರ್ಗಾ ಬಂದು ವಿನಯ್ ಅವರು ಒಂದು ಮಾತು ಹೇಳಿದ್ರಲ್ಲ, ಚೀಫ್ ಕಾಂಟ್ರವರ್ಸಿ ಅಂತ, ಅದು ತೊಗೊಂಡು ಹೊರಗಡೆದೆಲ್ಲ ತೊಗೊಂಬಂದು ಇಲ್ಲಿ ಮಾತಾಡ್ತಾರೆ ಅಂತ. ಇವ್ರು ವಿನಯ್ ಹೊರಗಡೆದೆಲ್ಲ ಇಲ್ಲೇ ಮಾತಾಡ್ತಾರದು ಅದು ಇದಂತ ಹೇಳ್ತಾ, ಅದು ಏನೋ. ಆಮೇಲೆ ಅಮಾಯಕ ಅಂತ ಒಂದು ಬ್ಯಾಡ್ಜ್ ಬಂತು. ಈ ಅಮಾಯಕ ಅಂತ ಬಂದಮೇಲೆ ಆಲ್ಮೋಸ್ಟ್ ಎಲ್ಲರೂ ಒಟ್ಟುಗೂಡಿ ಇವರು ಕೊಟ್ಟರು, ಯಾರಿಗೆ, ಪ್ರತಾಪ್ ಅವರಿಗೆ. ಇದನ್ನು ನಾನು ಅಕ್ಸೆಪ್ಟ್ ಮಾಡಲ್ಲ, ಆದರೂ ಇದರಲ್ಲಿ ಏನು ನಡೆಯಲ್ಲ ಅಂತ ಏನು ನಾ ಸೆಲ್ಫ್ ಪ್ರೌಡ್ ಏನೋ ಗೊತ್ತಲ್ಲ ಇವರಿಗೆ, ಪ್ರತಾಪ್ ಅವರಿಗೆ. ಅವ್ರು ಕೊಟ್ಟಿದ್ದೆಲ್ಲ ಕರೆಕ್ಟು, ಬಟ್ ವಿನಯ್ ಮಾತಾಡೋ ರೀತಿ ಸರಿಯಿಲ್ಲ. ಈ ಥರ ಅಮಾಯಕನ ಮಾತು ಇಟ್ಕೊಂಡು ಎಲ್ಲರಿದ್ರು ಸಿಂಪತಿ ಗೇನ್ ಮಾಡಿಕೊಂಡು ನೀನು ವಿನ್ ಆದ್ರೂ ಇದ್ರ ಮೇಲೆ ವಿನ್ ಆಗೋದು, ಸಿಂಪತಿನ ವಿನ್ ಆಗೋದು ಅದು ಅಂತ ಹೇಳಿದಕ್ಕೆ ಇವರು ಕೆಲವು ಮಾತು ಬಿಟ್ಬಿಟ್ರು ಪ್ರತಾಪ್. ಹೌದು ತಪ್ಪಿದೆ, ಪರಿಣಾಮ ನೆಟ್ಟಿಗಿರಲ್ಲ. ಈ ಮಾತು ಏನಕ್ಕೆ ಮಾತಾಡಬೇಕಿತ್ತು, ಪರಿಣಾಮ ನೆಟ್ಟಿಗಿರಲ್ಲ ಅಂತ. ಅದು ಒಳಗಡೆ ಇವರು ಅದನ್ನೇ ಹೇಳ್ಕೊಂಡ್ರು, ಯಾರು ಪರಿಣಾಮ ನೆಟ್ಟಿಗಿರಲ್ಲ, ಮಾತಿನ ಮೇಲೆ ಇಡ್ತಾ ಇರಲಿ, ನಿನಗಿದೆಯಾ ಅಮಾಯಕನ ಥರ ಮಾತಾಡ್ತೀಯ ಗೀ ಅಂದ್ಕೊಂಡು ಒಂಥರ ಈ ರೌಡಿಸಮ್ ಥರ ಮಾತಾಡ್ತಾಯಿದ್ರು ವಿನಯ್. ಭಾಳ ತಪ್ಪು. ಪ್ರತಾಪ್ ಅವ್ರು ಎಷ್ಟು ತಪ್ಪಿದೆಯೋ ಅದು ಡಬಲ್ ತಪ್ಪು ವಿನಯ್ ಅವ್ರದ್ದು ಇದೆ. ಆಮೇಲೆ ಇನ್ನೊಂದು ಜಗಳ ಇವತ್ತೇನೋ ತೋರಿಸ್ತಾ ಇದ್ರಪ್ಪ, ಅದೇ ತನಿಷಾ ಸಂಗೀತ, ಇದು ಪ್ರತಾಪ್, ಇದು ಕಾರ್ತಿಕ್ದು. ನೋಡಬೇಕು ಏನಾಗುತ್ತೆ ಅಂದ್ಬಿಟ್ಟು. ಪ್ರತಾಪ್ ಅವ್ರದ್ದು ಒಂದೇ ಒಂದು ಡ್ರಾಬ್ಯಾಕ್ ಏನು ಗೊತ್ತಾ, ಮನೆ ಒಳಗೆ ಎಂಟ್ರಾದಾಗಿಂದನೂ ಈಗಿನವರೆಗೂ ನೀವು ಚೆಕ್ ಮಾಡಿ ನೋಡಿ, ಯಾವುದಾರ ಒಂದು ನಾಮಿನೇಷನ್ಲಾದರೂ ಹುಡುಗಿರ ಹೆಸರು ತೊಗೊಂಡಿದ್ದಾರೆ. ನಮ್ರತಾ ಆಗಲಿ, ತನಿಷಾ ಆಗಲಿ, ಸಿರಿ ಅವರಿದ್ರಲ್ಲ ಅವರಾಗಲಿ, ಸಂಗೀತ ಆಗಲಿ, ಯಾರಾದರೂ ಒಬ್ಬರ ಹೆಸರು ತೊಗೊಂಡ್ರು, ಅವರು ತಗೊಂಡೇ ಇಲ್ಲ. ಕೇಳ್ರ ದೀದಿ ಅಂತ. ಇದೀಗೆ ಕ್ಲಿಯರಾಗಿ ಕಾಣ್ತಾ ಇದೆ ಅವ್ರು ಹೆಂಗೆ ನಾಮಿನೇಟ್ ಮಾಡ್ತಾರೆ ಅಂತ. ಒಂದರಲ್ಲಾದರೂ ಮಾಡಿದಾರಪ್ಪ ಅಂದರು, ಎಲ್ಲಿ ಮಾಡಿದ್ದಾರೆ? ಈ ಸಣ್ಣ ಟಾಸ್ಕಲ್ಲಿ ಮಾಡಿದ್ದಾರೆ ಹೊರತು ಈ ನಾಮಿನೇಷನ್ ಟಾಸ್ಕಲ್ಲಿ ಒಂದು ಸಲನೂ ಹುಡುಗಿಯರನ್ನ ಮಾಡೇ ಇಲ್ಲ. ಇದು ಏನು ಹೇಳ್ಬೇಕಪ್ಪ, ನಮಗೆ ಹಿಂಗೆ ಅನಿಸ್ತಂದ್ರೆ ಒಳಗಿರ್ಬೇಕು 24 hours ಇದ್ದಾರೆ, ಅವ್ರಿಗೇನು ಅನಿಸಲ್ಲ.
ಬಟ್ ಅದನ್ನು ತಗೊಂಡು ನೀವು ಮಾತಾಡಿದ್ರು ಆದರೂ ಓಕೆ ವಿನಯ್ ಅವರು. ಅದು ಬಿಟ್ಟು ಪರ್ಸ್ನಲಿ ಮಾತಾಡೋದು, ಏನು ಮಾಡ್ತೀಯಾ ಹತ್ರ ಇದು ಮಾಡೋದು, ಒಂದು ಸ್ಲೆಜ್ಜಿಂಗ್ ಮಾಡೋದು, ಇದೆಲ್ಲ ಭಾರಿ ಭಾಳ ತಪ್ಪಿದು. ನೋಡೋಣ ಇವತ್ತು ಎಪಿಸೋಡಲ್ಲಿ ಏನಾಗುತ್ತೆ ಅಂತ. ಇಷ್ಟು ಹೇಳಿ ನಾನು ರಿವ್ಯೂನ ಮುಗಿಸ್ತಾ ಇದ್ದೀನಿ. ಈ ರಿವ್ಯೂ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಗೈಸ್. ಬಾಯ್ ಬಾಯ್ ಆಲ್.